ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ನಮ್ಮನ್ನಾಳುವ ಜನಪ್ರತಿನಿಧಿಗಳು, ಮಂತ್ರಿಗಳು, MLAಗಳು, MP ಗಳು ಅಂತ ಇದ್ದಾರಲ್ಲ, ಅವರು ಒಂಥರ ಹುಜೂರ್ ಸಂಸ್ಕೃತಿ ಯಾವುದು ಅಂದರೆ, ಅವರ ಹೈಕಮಾಂಡ್ ನಾಯಕರು ಕಂಡ್ರು ಅಂದರೆ ಇವರು ತಲೆ ತಗ್ಸೋದೇನು, ಶಿರ ಬಾಗೋದೇನು, ನಮಿಸೋದೇನು, ಓಕೆ, ಅದು ಅವ್ರ ವೈಯಕ್ತಿಕ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಸರ್ಕಾರ ಕೂಡ ಹೈಕಮಾಂಡ್ನ ಮೆಚ್ಚುಗೆಯನ್ನು ಗಳಿಸ್ಲಿಕ್ಕೆ ಯಾವ ರೀತಿ ಆಡಳಿತ ಮಾಡುತ್ತೆ? ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಇಂದಿರಾ ಕ್ಯಾಂಟೀನ್ಗೆ ಆಹಾರ ಕೊಟ್ಟವರಿಗೆ ಕೊಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಶಾಲೆಗಳಿಗೆ ಶೂ ಬ್ಯಾಗ್ ಸಪ್ಲೈ ಮಾಡಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಆದರೆ ಪಕ್ಕದ ಕೇರಳದ ವಯನಾಡಿಗೆ ಕೋಟಿ ಕೋಟಿ ಹಣವನ್ನು ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಫೋಕಸ್ ಟುಡೇನಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಹಿಂದರಾಮಯ್ಯ ಸಿದ್ದರಾಮಯ್ಯನವರು, ಕರ್ನಾಟಕದ ಧೀಮಂತ ನಾಯಕ ಮತ್ತೊಬ್ಬರು DK ಶಿವಕುಮಾರ್ ಇವರ ನೇತೃತ್ವದ ಸರ್ಕಾರ ಕೇರಳದ ವಯನಾಡಿಗೆ ಕೋಟಿ ಕೋಟಿ ಹಣವನ್ನು ಅಭಿವೃದ್ಧಿ ವಿಚಾರಕ್ಕೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವರ ಹತ್ರ ಹಣ ಇಲ್ಲ. ಭಾಗ್ಯಲಕ್ಷ್ಮಿ ಹಣ ಕೊಟ್ಟು 6 ತಿಂಗಳಾಯಿತು. ಸಾರಿಗೆ ನಿಗಮಗಳಿಗೆ ನೂರಾರು ಕೋಟಿ ಹಣ ಬಾಕಿ ಇದೆ, ಕೊಡಲಿಕ್ಕಾಗ್ತಾ ಇಲ್ಲ. ಎಲೆಕ್ಟ್ರಿಕ್ ಕಂಪನಿಗಳಿಗೆ ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ, KPTCL ಇವ್ರಿಗೆ ಕೊಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಗುತ್ತಿಗೆದಾರರಿಗೆ ಬಿಲ್ ಪೇ ಮಾಡಲಿಕ್ಕೆ ಹಣ ಇಲ್ಲ. ಶಾಲಾ ಕಾಲೇಜುಗಳಿಗೆ ಶೂ ಮತ್ತು ಬ್ಯಾಗ್ ಸಪ್ಲೈ ಮಾಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಹಣ ಇಲ್ಲ. ಆದರೆ ಪಕ್ಕದ ಕೇರಳದ ವಯನಾಡು ಪ್ರದೇಶಕ್ಕೆ, ವಯನಾಡು ಅನ್ನುವಂಥದ್ದು ಒಂದು MP ಕ್ಷೇತ್ರ, ಪಾರ್ಲಿಮೆಂಟ್ರಿ ಕ್ಷೇತ್ರ. ಅಲ್ಲಿಯ MP ಪ್ರಿಯಾಂಕಾ ವಾದ್ರಾ ಗಾಂಧಿಯವರು. ಆ ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಸರ್ಕಾರ ಕೊಟ್ಟಿದೆ, ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅಂದರೆ ನಿಮಗೆ ನಂಬಲಿಕ್ಕೆ ಆಗ್ತಾ ಇಲ್ವಾ? ನಂಬಲೇಬೇಕು, ಯಾಕಂದರೆ ಇದು ಸಿದ್ದರಾಮಯ್ಯ ಸರ್ಕಾರ. ನಂಬಲೇಬೇಕು. ಅಹಿಂದದ ಹೆಸರೇಳಿ ಬಂದಂಥ ಸಿದ್ದರಾಮಯ್ಯನವರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಇಚ್ಛಾಶಕ್ತಿಯನ್ನು ತೋರಿಸಲು ಪರದಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಕೇರಳದ ವಯನಾಡಿನ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣವನ್ನು ಸುರಿತಾ ಇದ್ದಾರೆ. ಎಸ್ ವೀಕ್ಷಕರೇ, ಉತ್ತರ ಕರ್ನಾಟಕದ ಭಾಗ ಅಭಿವೃದ್ಧಿ ಆಗಲೇ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಕರಾವಳಿಯಲ್ಲಿ ಬೇರೆ ಸಮಸ್ಯೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಿರಿಕಿರಿ ಮುಕ್ತಿ ಸಿಗ್ತಾ ಇಲ್ಲ. ರಸ್ತೆ ಗುಂಡಿಗಳನ್ನು ಬೆಂಗಳೂರಿನಲ್ಲಿ ಮುಚ್ಚಲಿಕ್ಕಾಗ್ತಾ ಇಲ್ಲ. ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಚುನಾವಣೆ ನಡೆಸಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ, ಹಣ ಇಲ್ಲ ಅಂತ. ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದ್ದಾರೆ, ಹಣ ಇಲ್ಲ ಅಂತ. ಶಾಸಕರು ಇವ್ರ ಮಾತನ್ನು ಕೇಳ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ. ಆದರೆ ಪಕ್ಕದ ಕೇರಳದ ವಯನಾಡಿನ ಮೇಲೆ ಯಾವ ರೀತಿ ಪ್ರೀತಿ ಸಿದ್ದರಾಮಯ್ಯನವ್ರಿಗೆ ಅಂದರೆ, DK ಶಿವಕುಮಾರ್ ಅವರಿಗೆ ಅಂದರೆ 10 ಕೋಟಿ ಹಣವನ್ನು ಅನುದಾನ ಅಭಿವೃದ್ಧಿ ಮಾಡ್ಕೊಳ್ಳಿ ವಯನಾಡನ್ನು. ಕಾನೂನಿನಲ್ಲಿ ಅವಕಾಶ ಇರ್ಬೋದು, ಆದರೆ ಕಾನೂನಿನಲ್ಲಿದೆ ಅಂತ ಏನು ಬೇಕಾದರೂ ಮಾಡಲಿಕ್ಕಾಗಲ್ಲ. ಕರ್ನಾಟಕದ ಅಭಿವೃದ್ಧಿಯನ್ನು ಮರೆತು ಈ ರೀತಿ ಪಕ್ಕದ ಕೇರಳದ ವಯನಾಡಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಯಾಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂದರೆ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಹುಜೂರ್ ಸಂಸ್ಕೃತಿ. ಇವರಿಬ್ಬರಿಗೂ ಈಗ ಮೇಡಮ್ ಪ್ರಿಯಾಂಕಾ DK ಶಿವಕುಮಾರ್ ಹೇಳ್ದಂಗೆ ಕೇಳ್ತಾರಾ, ಸಿದ್ದರಾಮಯ್ಯ ಹೇಳ್ದಂಗೆ ಕೇಳ್ತಾರಾ ಅನ್ನೋ ಥರದ ಮಾತುಗಳಿದೆಯಲ್ಲ ಇವರಿಬ್ಬರದ್ದು, ಹಗ್ಗ ಜಗ್ಗಾಟಗಳು, ಅಧಿಕಾರ ಹಸ್ತ ಅಂತ. ಇಂಥ ಸಂದರ್ಭದಲ್ಲಿ ವಯನಾಡಿಗೆ 10 ಕೋಟಿ ಕೊಟ್ಟಿರೋದು ವಿರೋಧ ಪಕ್ಷಗಳ ಕಣ್ಣನ್ನು ಕೂಡ ಕೆಂಪಗಾಗಿಸಿದೆ. ಅಲ್ಲದೆ ಸಾರ್ವಜನಿಕರು ಇದ್ರ ಬಗ್ಗೆ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.